ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಈ ವಿಡಿಯೋದಲ್ಲಿ ರೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅಫಿಷಿಯಲ್ ಆಗಿ ಅದನ್ನು ಕರೆಕ್ಟಾಗಿ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾದ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ, ಯಾಕಂದ್ರೆ ಇದೇ ರೀತಿಯಾದಂಥ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾ ಇರ್ತೀನಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕಳೆದೋಗಿದ್ರೆ ಯಾವ ರೀತಿಯಾಗಿ ನಾವು ರೇಷನ್ ಕಾರ್ಡನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು. ನೋಡಿ ವೀಕ್ಷಕರೇ, ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಹೋಗಿ ಈ ರೀತಿಯಾಗಿ ಆಹಾರ ಅಂತ ಟೈಪ್ ಮಾಡಬೇಕು. ನಂತರ ನಿಮ್ಮ ಮುಂದೆ ಈ ರೀತಿಯ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ವೀಕ್ಷಕರೇ, ನೀವು ಇದನ್ನು ನಿಮ್ಮ ಮೊಬೈಲ್ ಫೋನ್ನಲ್ಲೂ ಕೂಡ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಬಳಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಆಮೇಲೆ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಾಂಗ್ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಈ ಸೇವೆಗಳು ಅಂತ ಇದೆ, ಇಲ್ಲಿ ನೋಡಿ ಕಾರ್ನರ್ನಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಪೇಜ್ ಬರುತ್ತೆ. ನಂತರ ಈ ಸೈಡ್ ನೋಡ್ಬೋದು ನೀವು, ಇಲ್ಲಿ ಸ್ಥಿತಿ ಅಂತ ಮೂರನೇ ಆಪ್ಷನ್ ಕಂಡು ಬರುತ್ತೆ. ಆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಮತ್ತೆ ಎರಡು ವೆಬ್ಗಳು ಓಪನ್ ಆಗುತ್ತೆ. ಅದರಲ್ಲಿ ಹೊಸದಾಗಿ ನೋಡೋದಾದ್ರೆ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ, ನೆಕ್ಸ್ಟ್ ಆಗಿ ತಿದ್ದುಪಡಿ ಅಂತ ಇದೆ, ತಿದ್ದುಪಡಿ ಮಾಹಿತಿ ಅಂತ ಇದೆ. ಇದರಲ್ಲಿ ನೀವು ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಮೂರು ರೀತಿಯಾದಂಥ ಲಿಂಕ್ಗಳು ಇದೆ. ಇದರಲ್ಲಿ ಯಾವ ಲಿಂಕನ್ನು ಕ್ಲಿಕ್ ಮಾಡಬೇಕು ಅಂತ ನಿಮಗೆ ಡೌಟ್ ಬಂದರೆ ನೋಡಿ, ಕೆಳಗಡೆ ಡಿಸ್ಟಿಕ್ಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ನೀವು ಯಾವ ಡಿಸ್ಟಿಕ್ಗೆ ಬಿಲಾಂಗ್ ಆಗ್ತಿರೋ ಆ ಡಿಸ್ಟಿಕ್ನ ಒಂದು ಲಿಂಕ್ ಇರುತ್ತೆ ಅಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ರೇಷನ್ ಕಾರ್ಡನ್ನು ನೀವು ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೋಡಿ, ಈ ಮೂರರಲ್ಲಿ ನೀವು ಯಾವ ಡಿಸ್ಟಿಕ್ಗೆ ಬಿಲಾಂಗ್ ಆಗಿರ್ತೀರೋ ಅದೇ ಡಿಸ್ಟಿಕ್ನ ಲಿಂಕನ್ನು ಕ್ಲಿಕ್ ಮಾಡಬೇಕು. ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಕೊಳ್ಬೋದು, ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು 6 ರೀತಿಯಾದಂಥ ಆಪ್ಷನ್ಗಳಿರುತ್ತೆ. ಅದರಲ್ಲಿ ಎರಡನೇ ಆಪ್ಷನ್ ಏನಿದೆಯಲ್ಲ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿಯ ವಿವರ ಅಂತ ಇದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಮುಂದೆ ಈ ಇಂಪಾರ್ಟೆಂಟ್ ಆದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು OTP ವೆರಿಫಿಕೇಶನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಎರಡು ರೀತಿಯಾದಂಥ ಟೈಪ್ಗಳು ಇದೆ. OTP ಒಂದು ಜನರೇಟ್ ಅಂದರೆ ವಿತ್ OTP ಹಾಗೂ ವಿತೌಟ್ OTP ಅಂತ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಆದಂಥ ವಿಷಯ ಏನಪ್ಪ ಅಂದರೆ, ನಾವು ವಿತ್ OTP ಅಂತ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ವಿತೌಟ್ OTP ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನಮ್ಮ ರೇಷನ್ ಕಾರ್ಡ್ನ ವಿವರಗಳನ್ನು ಮಾತ್ರ ತೋರಿಸುತ್ತೆ. ಆದರೆ ನಮಗೆ ಬೇಕಾದಂಥದ್ದು, ನಮಗೆ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ ವಿತ್ OTP ಅನ್ನು ಸೆಲೆಕ್ಟ್ ಮಾಡಬೇಕು. ವಿತ್ OTP ಅನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನೀವು ನಿಮ್ಮ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ನಾವೀಗ ಇಲ್ಲಿ ವಿತ್ OTP ಅನ್ನು ಸೆಲೆಕ್ಟ್ ಮಾಡ್ತೀವಿ. ನಂತರ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಎಂಟರ್ RC ನಂಬರ್ ಅಂತ, ಅಂದರೆ ಏನು ನಿಮ್ಮದು 12 ಡಿಜಿಟ್ನ ಏನು ರೇಷನ್ ಕಾರ್ಡ್ ಸಂಖ್ಯೆ ಇರುತ್ತೆ ಅಲ್ಲ, ಅದನ್ನು ನೀವು ಇಲ್ಲಿ ಹಾಕ್ಕೊಂಡು ನಂತರ ಗೋ ಅಂತ ಕ್ಲಿಕ್ ಮಾಡಬೇಕು. ಅದನ್ನು ಹಾಕಿದ ತಕ್ಷಣ ಇಲ್ಲಿ ಮೆಂಬರ್ಸ್ ನೇಮ್ ಅಂತ ಬರುತ್ತೆ. ಇಲ್ಲಿ ಮೆಂಬರ್ಸ್ ನೇಮ್ ಅಂದರೆ ಆ ರೇಷನ್ ಕಾರ್ಡ್ನಲ್ಲಿ ಯಾವ ಯಾವ ಸದಸ್ಯರಿರ್ತಾರೆ ಅವರೆಲ್ಲ ಹೆಸರು ಬರುತ್ತೆ. ಹಾಗೂ ನೀವು ಇದರಲ್ಲಿ ಯಾವುದಾದ್ರೂ ಒಬ್ಬ ಮೆಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಅವರ ರೇಷನ್ ಕಾರ್ಡ್ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ ಅದಕ್ಕೆ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಅದಕ್ಕೋಸ್ಕರ ಯಾರ್ದು ಹೆಸರನ್ನು ಸೆಲೆಕ್ಟ್ ಮಾಡ್ತಿರೋ ಅವರ ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ಇರುತ್ತೋ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿದ ತಕ್ಷಣವೇ ನೀವು ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಕ್ಕೆ ನಿಮ್ಮ ಬಳಿ ಯಾರಿದ್ದಾರೆ ಅಥವಾ ನಿಮ್ಮದೇ ಆಗಿರ್ಬೋದು, ನೀವು ಹೆಸರನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ಸದಸ್ಯರ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ನೀವು ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಬರುತ್ತೆ. ಅಲ್ಲಿ ಏನಿರ್ತದೆ ಅಂದರೆ OTP ಅಂದರೆ ಯಾವ ಮೆಂಬರ್ನ ಸೆಲೆಕ್ಟ್ ಮಾಡಿದಿರಲ್ಲ ಆ ಮೆಂಬರ್ದು ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ಇರುತ್ತೆ ಅಲ್ಲ, ಫೋನ್ ನಂಬರ್, ಆ ಫೋನ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ನಂತರ ನೀವು ಅದನ್ನು ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ OTP ಹಾಕೋ ಏನು ಸ್ಪೇಸ್ ಇದೆಯಲ್ಲ, ಇಲ್ಲಿ ನಿಮ್ಮ OTPಯನ್ನು ಹಾಕಬೇಕು. ನಂತರ ಗೋ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ರೇಷನ್ ಕಾರ್ಡ್ನ ಎಲ್ಲ ಡೀಟೇಲ್ಸ್ಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ನೋಡ್ಕೊಳ್ಬೋದು, ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯೋ ಇಲ್ವೋ, ಅಥವಾ ನಿಮ್ಮ ರೇಷನ್ ಕಾರ್ಡ್ ಪಡಿತರವನ್ನು ಎಲ್ಲಿ ನೀವು ಪಡೆದುಕೊಳ್ತೀರಿ, ಹಾಗೂ ಎಲ್ಲ ಮಾಹಿತಿ ಇಲ್ಲಿ ಕೆಳಗಡೆ ನಿಮಗೆ ಸಿಕ್ಕಿಬಿಡುತ್ತೆ. ಈ ಮಾಹಿತಿಯನ್ನು ಕೂಡ ನೀವು ನೋಡ್ಕೊಳ್ಬೋದು. ಆದರೆ ಯಾವ ರೀತಿಯಾಗಿ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು ಅನ್ನೋದಾದರೆ
ರೈಟ್ ಸೈಡ್ ಅಲ್ಲಿ ಕೆಳಗಡೆ ಇಲ್ಲಿ ನೋಡ್ಕೊಳ್ಬಹುದು ರೇಷನ್ ಕಲೆಕ್ಟೆಡ್ ಡೀಟೇಲ್ಸ್ ಅಂತ ಇದೆ, ನಂತರ ಅಲಾಟ್ಮೆಂಟ್ ಅಂತ ಇದೆ. ನಂತರ ಆ ಎರಡೂ ಆಪ್ಷನ್ ಗಳನ್ನ ಬಿಟ್ಟು ಕೆಳಗಡೆ ನೋಡ್ಕೊಳ್ಬಹುದು ವ್ಯೂ RC ಡೀಟೇಲ್ಸ್ ಅಂತ ಇದೆ, ಅಂದ್ರೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆ. ಆ ಲಾಸ್ಟ್ ಲಿಂಕ್ ಏನಿರುತ್ತೆ ಅಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ ವೀಕ್ಷಕರೇ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕಣ್ಮುಂದೆ ಬರುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ಇದನ್ನು ನೀವು ನಿಮ್ಮ ಫೋನ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇರಲಿ ಅಥವಾ ಕಂಪ್ಯೂಟರ್ ಇರಲಿ, ಅದು ಎದರಲ್ಲೂ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಬರುತ್ತೆ. ಆದರೆ ಇಲ್ಲಿ ನೀವು ನೋಡ್ಕೊಳ್ಬೋದು ಸ್ಪೆಸಿಮೆನ್ ಕಾಪಿ ಅಂತ ಬರ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ತೆಗಿಬೇಕು ಅಂದರೆ, ನಿಮ್ಮ ಬಳಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ನೀವು ಅದರಲ್ಲಿ ಶಿಫ್ಟ್ ಕಂಟ್ರೋಲ್ ಹಾಗೂ ಆ ಎನ್ನೋದನ್ನು ಕ್ಲಿಕ್ ಮಾಡಬೇಕು. ಒಮ್ಮೆ ನೀವು ಶಿಫ್ಟ್ ಕಂಟ್ರೋಲ್ ಹಾಗೂ ಆ ಎನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಮೇಲ್ಗಡೆ ನೀವು ಸ್ಪೆಸಿಮನ್ ಅಂತ ಸರ್ಚ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಆ ಸ್ಪೆಸಿಮನ್ ಏನಿರುತ್ತೆ ಅಲ್ಲ ಅದನ್ನು ನೀವು ಡಿಲೀಟ್ ಮಾಡ್ಕೊಳ್ಬೋದು. ನೋಡಿ ವೀಕ್ಷಕರೇ, ನಿಮಗೆ ಇದೆಲ್ಲ ಏನೂ ಗೊತ್ತಾಗಲಿಲ್ಲ ಅಂದರೆ ಏನು ಟೆನ್ಷನ್ ತೆಗೆದುಕೊಳ್ಬೇಡಿ. ನೀವು ಸ್ಪೆಸಿಮನ್ ಕಾಪಿವರೆಗೆ ನಾನು ಹೇಳಿದ್ನೆಲ್ಲ ವ್ಯೂ RC ಕಾರ್ಡ್ ಅಂತ ಇದೆ, ಅಂದ್ರೆ ರೇಷನ್ ಕಾರ್ಡನ್ನು ವ್ಯೂ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರೇಷನ್ ಕಾರ್ಡ್ ಬರುತ್ತೆ. ಅದು ಬರೋದ ತಕ್ಷಣ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಿಡಿ. ನಂತರ ಮುಂದಿನದಾಗಿ ನಿಮ್ಮ ಬಳಿ ಪ್ರಿಂಟರ್ ಇದ್ದರೆ ನೀವು ಈ ರೀತಿಯಾಗಿ ಡಿಲೀಟ್ ಮಾಡ್ಕೊಳ್ಬೋದು. ಅಥವಾ ನೀವು ಪ್ರಿಂಟ್ ತೆಗೆಸಕ್ಕೆ ಹೋದರೆ ಆ ಪ್ರಿಂಟರ್ ಅಂಗಡಿಯವರೇ ಅದನ್ನು ಆ ಮೇಲೆ ಏನು ಸ್ಪೆಸಿಮನ್ ಕಾಪಿ ಅಂತ ಬರ್ದಿದೆಯಲ್ಲ ಅದನ್ನು ಅವರೇ ಆಟೋಮೆಟಿಕ್ ಆಗಿ ತೆಗೆದು ಕೊಡ್ತಾರೆ. ಈ ರೀತಿಯಾಗಿ ಟೆನ್ಷನ್ನ ತೆಗೆದುಕೊಳ್ಬೇಡಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.